ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದೇ ಒಂದು ಸೆಕ್ಟರ್ ಮೊಮೆಂಟಮ್ ಕೊಡೋಕ್ಕಿಂತ ಮುಂಚೆ ಅದೇನು ಒಂದೇ ದಿವಸದಲ್ಲಿ ಕೊಡೋದಿಲ್ಲ. ಅದಕ್ಕೆ ಆದಂತಹ ಒಂದು ಟ್ರೆಂಡ್ ಶುರು ಆಗೋಕ್ಕೆ ಕೆಲವೊಂದು ಕ್ಲೂಗಳು ಸಿಗುತ್ತೆ. ಆ ಒಂದು ಕ್ಲೂ ಅಲ್ಲಿ ನಾವು ಒಂದು ಕ್ಲೂ ನಿಮ್ ಜೊತೆ ಶೇರ್ ಮಾಡಿದ್ದೆ, ಸೀಕ್ರೆಟ್ ಆಫ್ FIIs ಜಂಪಿಂಗ್ ಫ್ರಮ್ ಸೆಕ್ಟರ್ ಟು ಸೆಕ್ಟರ್ ಅಂತ. ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ಸರ್ ಈ ರೀತಿ ನೀವು ಸೆಕ್ಟರ್ನ ಚೆಕ್ ಮಾಡಕ್ ಹೇಳಿದ್ರಿ, ಬಟ್ ಹೆಂಗ್ ಚೆಕ್ ಮಾಡೋದು? ಗೂಗಲ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ಸ್ ಇದೆಯಾ, ಅಥವಾ ಯಾವ್ದಾದ್ರು ಒಂದು ಟೂಲ್ ನಾವು ಚೆಕ್ ಮಾಡ್ಬೋದಾ ಅಂತ ಒಂದು ನಮಗೆ ಕಮೆಂಟ್ ಮಾಡಿದ್ರು. ಆ ಒಂದು ಕಮೆಂಟ್ ಅಂದ್ರೆ ನನಗೆ ವಾಟ್ಸ್ಆಪ್ ಮಾಡಿದ್ರು. ಆ ಒಂದು ವಾಟ್ಸ್ಆಪ್ ಇಟ್ಕೊಂಡು ಅವ್ರು ರಿಪ್ಲೈ ಮಾಡಿದೆ, ಓಕೆ ಒಂದು ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಸೊ ಚೆಕ್ ಮಾಡೋದು ತುಂಬಾ ಸಿಂಪಲ್ ಸ್ನೇಹಿತರೆ. ನೀವು ಯಾವುದೇ ಒಂದು ಎಕ್ಸ್ಟ್ರಾ ಟೂಲು ಪೇ ಮಾಡಿ ಚೆಕ್ ಮಾಡಬೇಕು ಅದು ಯಾವುದೇ ರೀತಿ ಇಲ್ಲ. ಜಸ್ಟ್ ಒಂದು ಹೆಡ್ಲೈನ್ ಸಹ ಹಾಕಿದ್ದೀನಿ, ಇನ್ವೆಸ್ಟ್ಮೆಂಟ್ ಈಸ್ ಈಸಿಯರ್ ದನ್ 2 minutes ಮ್ಯಾಗಿ ಅಂತ. ಸೊ ಸೆಕ್ಟರ್ ನೀವು ಡಿಸಿಷನ್ ಮಾಡ್ಕೊಂಡು ಜಸ್ಟ್ 2 minutes ಚೆಕ್ ಮಾಡ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ ಬರೋದಿಲ್ಲ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಇರ್ಬೋದು, ಬಟ್ ಹೋಗ್ತಾ ನೀವು 2 to 1 ನಿಮಿಷದಲ್ಲೇ ಚೆಕ್ ಮಾಡ್ಬೋದು ಹೆಂಗ್ ಪರ್ಫಾರ್ಮೆನ್ಸ್ ಆಗ್ತಿದೆ ಅಂತ. ಆ ಒಂದು ಟೂಲು ಅದ್ರ ಜೊತೆಗೆ ಆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್, ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಏನಾದ್ರು ಮಾಡ್ಬೇಕಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಒಂದು ವಿಡಿಯೋ ಕಂಟೆಂಟ್ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ನೀವು ಮಾಡಬೇಕಾಗಿರೋ ತುಂಬಾ ಸಿಂಪಲ್, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ನೀವು ಹೋಗ್ಬೇಕಾಗಿರೋಂಥ ವೆಬ್ಸೈಟ್ ಬಂದು NSEindia.com ವೆಬ್ಸೈಟ್ಗೆ ಅಷ್ಟೇ. ಇದು ಬಿಟ್ಟು ಯಾವುದೇ ರೀತಿ ಎಕ್ಸ್ಟ್ರಾ ಟೂಲ್ಸ್ ಹೋಗ್ಬಿಟ್ಟು ತುಂಬಾ ಸಿಂಪಲ್ ಆಗಿರೋಂಥ ಒಂದು ಟೂಲು ಅಥವಾ ಒಂದು ವೆಬ್ಸೈಟು. ಸೊ ಇಲ್ಲಿ ನಿಮಗೆ ಮಾರ್ಕೆಟ್ ಡೇಟಾ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಒಂದು ಮಾರ್ಕೆಟ್ ಡೇಟಾ, ಓಕೆ, ವೆಬ್ಸೈಟ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ NSEindia.com ಅಥವಾ ಗೂಗಲ್ಗೆ ಹೋಗಿ NSE ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ರಿಸಲ್ಟ್ಸ್ ಬರುತ್ತೆ, ಅಲ್ಲೋಗಿ ಚೆಕ್ ಮಾಡಿದ್ರೆ ಸಾಕು. ಓಕೆ, ಸೊ ನೋಡಿ ಮಾರ್ಕೆಟ್ ಡೇಟಾ ಅಂತಿದೆ. ಈ ಒಂದು ಮಾರ್ಕೆಟ್ ಡೇಟಾ ನಮ್ಮ ಕರ್ಸರ್ ಮೂವ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಇಂಡೈಸಿಸ್ ಅಂತ ಒಂದು ಆಪ್ಷನ್ ಸಿಗುತ್ತಲ್ವಾ. ಈ ಒಂದು ಇಂಡೈಸಿಸ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸುಮಾರು ಇನ್ಫಾರ್ಮೇಶನ್ಸ್ಗಳು ಸಿಗುತ್ತೆ. ಇಲ್ಲಿ ನೋಡಿ, ಬ್ರಾಡ್ ಮಾರ್ಕೆಟ್ ಇಂಡೈಸಿಸ್ ಅಂತ ಇದೆ. ಅದ್ರ ಜೊತೆಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸೆಕ್ಟೋರಿಯಲ್ ಇಂಡೈಸಿಸ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಸ್ಟ್ರಾಟಜಿ ಇಂಡೈಸಿಸ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಥಿಮ್ಯಾಟಿಕ್ ಅಂತ ಬರುತ್ತೆ. ಜೊತೆಗೆ ಸುಮಾರು ಫಿಕ್ಸ್ಡ್ ಇನ್ಕಮ್ ಇಂಡೈಸಿಸ್. ಸುಮಾರು ಈ ರೀತಿ ಓಕೆ ಇನ್ಫಾರ್ಮೇಶನ್ಸ್ ಬರೋ ಟೈಮಲ್ಲಿ ನೀವೇನಾದ್ರೂ ಯಾವುದೇ ಒಂದು ಸೆಕ್ಟರ್ ಹೆಂಗ್ ಪರ್ಫಾರ್ಮೆನ್ಸ್ ಆಗ್ತಿದೆ ಅಂತ ನೋಡ್ಬೇಕಂದ್ರೆ ನೀವು ಜಸ್ಟ್ ಹೋಗ್ಬೇಕಾಗಿರೋದು ಈ ಒಂದು ಸೆಕ್ಟೋರಲ್ ಇಂಡೈಸಿಸ್ ಅಲ್ಲಿ. ನೋಡಿ, ನಿಮ್ಗೆ ಒಂದು ಚಾರ್ಟ್ ಕಾಣಿಸ್ತಿದೆಯಲ್ಲ, ನಿಮ್ಮ ಒಂದು ಜಸ್ಟ್ ಕರ್ಸರ್ನ ಮೂವ್ ಮಾಡಿ ಸಾಕು. ನೋಡಿ, ಇಲ್ಲೇ ನಿಮಗೆ ವಿಂಡೋದಲ್ಲಿ ಕಾಣಿಸ್ತಿದೆ. ನಿಮಗೆ ನಾವು ಮೂವ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ನೀವು ನೋಡ್ಕೊಂಬೋದು ಇಲ್ಲೇ ಪಾಸ್ಟ್ 30 days ಅಲ್ಲಿ ಚೇಂಜಸ್ ಎಷ್ಟಿದೆ, ಮತ್ತೆ ಪಾಸ್ಟ್ 365 days ಅಂದ್ರೆ ಒಂದು ವರ್ಷ ಎಷ್ಟು ಚೇಂಜಸ್ ಇದೆ ಅಂತ ತೋರಿಸ್ತಿದೆ. ಇದೇ ರೀತಿ ನೋಡ್ಕೊಂಬಂದ್ರೆ ನೋಡಿ, ಬ್ಯಾಂಕಿಂಗ್ ಅಲ್ಲಿ -2% ಇದೆ. ನೆಕ್ಸ್ಟ್ ಹೋದ್ರೆ ಆಟೋ ಅಲ್ಲಿ -3% ಇದೆ. ಫೈನಾನ್ಷಿಯಲ್ ಸೆಕ್ಟರ್ -2% ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 2550 ಅಲ್ಲಿ -3% ಇದೆ. ಸೊ ಅದೇ ರೀತಿ ನೀವು ಹೋಗ್ತಿದ್ರೆ ನೋಡಿ, ಇದ್ಯಾವ್ದಿದು FMCG ಬಂದು ಮೋರಲ್ ಸೇಮ್ ಇದೆ. ಸೊ ನಾವು ಡಿಸ್ಕಸ್ ಮಾಡಿದಂಥ ಸೆಕ್ಟಾರ್ ಬಂದು ನಿಫ್ಟಿ IT ಅಥವಾ IT ಸೆಕ್ಟರ್ ಅಲ್ಲಿರುವಂಥ ಸ್ಟಾಕ್ ಅಲ್ಲಿ ನೋಡ್ಬೋದು. ಲಾಸ್ಟ್ 30 ಡೇಸ್ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ 5% ನ ಒಂದು ಚೇಂಜಸ್ ಕೊಟ್ಟಿದೆ. 365 ಡೇಸ್ ಒಂದು ಚೇಂಜಸ್ ನೋಡಿದ್ರೆ -21% ಇದೆ. ಇದೇ ನಾನು ಹೇಳಿದ್ದು ಆಲ್ಮೋಸ್ಟ್ ಒಂದು ವರ್ಷದಿಂದ ಅಥವಾ ಕೆಲವೊಂದು ತಿಂಗಳಿಂದ IT ಸೆಕ್ಟರ್ ಅಲ್ಲಿ ಡ್ಯಾಮೇಜ್ ಮಾಡಿದ್ದು ಬಂದು FII ಸೆಲ್ಲಿಂಗ್ ಅಂತ ನೋಡ್ಬೋದು. ನೆಗೆಟಿವ್ ಇದೆ, ಆಲ್ಮೋಸ್ಟ್ 20% ಒಂದು ನೆಗೆಟಿವ್ ಇದೆ. ಸೊ ಪಾಸ್ಟ್ 30 ಡೇಸ್ನ ಒಂದು 5% ಇರುವಂಥ ಟೈಮಲ್ಲಿ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದೆ ಅಂತ ನಿಮ್ಗೊಂದು ಕ್ಲೂ ಬರುತ್ತೆ. ಇದು ಯಾವಾಗ ಚೆಕ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೀವು ಪ್ರತಿದಿನ ಅಥವಾ ವೀಕ್ಲಿ 2 ದಿವಸ ಬಂದು ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದೇ ಒಂದು ಸೆಕ್ಟರ್. ನಿನ್ನೆಗಿಂತ ಎಕ್ಸಾಂಪಲ್ ಜಸ್ಟ್ ನೆನ್ಪಿಟ್ಕೊಳ್ಳಿ, ನಿನ್ನೆ ಒಂದು 4% ಇತ್ತು ಅಂತ ಅನ್ಕೊಳ್ಳಿ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 4.5 ಆಯ್ತು ಅಂದ್ರೆ ಅದು ಒಂದು ಕ್ಲೂ. ನೆಕ್ಸ್ಟ್ ಬಂದು 3 ದಿವಸ ಚೆಕ್ ಮಾಡಿ ಅದು ಬಂದು 5% ಆಯ್ತು ಅಂದ್ರೆ, ಈ ರೀತಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದ್ರೆ ಆ ಒಂದು ಸೆಕ್ಟರ್ ಅಲ್ಲಿ ಬಿಗ್ ಮನಿ ಅಂತ ಹೇಳ್ಬೋದು. FII ಬಿಗ್ ಮನಿ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಅಂತ ನೋಡ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ ನೀವು ಈ ಒಂದು ಸೆಕ್ಟರ್ಗೆ ಹೋಗಿ IT ಅಂತ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ IT ಇಂಡೈಸಿಸ್ ಇರುವಂತ ಎಲ್ಲ ಸ್ಟಾಕ್ಗಳು ಬರುತ್ತೆ. ಇಲ್ಲೂ ಸಹ ನಿಮ್ಗೆ ಸೇಮ್ ವಿಂಡೋ ತರ ಬರುತ್ತೆ ನೋಡಿ, ಈ ಚಾರ್ಟ್ ತರ ಬರುತ್ತೆ. ಈ ಚಾರ್ಟ್ ಅಲ್ಲಿ ನೀವು ಮೂವ್ಮೆಂಟ್ ಮಾಡಿ ನೋಡ್ಬೋದು. LTTS 5%, 4.5% ನ ಒಂದು ಇನ್ಕ್ರೀಸ್ ಇದೆ. ಪರ್ಸಿಸ್ಟೆಂಟ್ 5% ಇದೆ, ಸಾರಿ 15% ಇದೆ. ನೋಡ್ಬೋದು ಈ ರೀತಿ ಸುಮಾರು ಒಂದು ಸ್ಟಾಕ್ಗಳನ್ನ ಒಂದು ಟ್ರೆಂಡ್ ನಿಮ್ಗೆ ಈಸಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ, ಓಕೆ ಈ ಒಂದು ಸೆಕ್ಟರ್ ಅಲ್ಲಿ ಬಿಗ್ ಮನಿ ಅಥವಾ ಬಿಗ್ ಬಾಯ್ಸ್ FII ಆಗಿರ್ಬೋದು, DIS ಆಗಿರೋ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರೋಂಥ ಒಂದು ಕ್ಲೂ ಸಿಗುತ್ತೆ ಸ್ನೇಹಿತರೆ. ಇದನ್ನ ತಗೊಂಡು ಈ ಒಂದು ಸ್ಟಾಕ್ಗಳನ್ನ ನೀವು ಚಾರ್ಟ್ ಅಲ್ಲಿ ಹಾಕಿ ನಾನು ಅನಾಲಿಸಿಸ್ ಯಾವ ರೀತಿ ಮಾಡ್ಬೋದು ಅಂತ ಆ ರೀತಿ ಅನಾಲಿಸಿಸ್ ಮಾಡ್ಕೊಂಡ್ರು ಸಹ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಕ್ಟರ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ಸುಮಾರು ಇನ್ಫಾರ್ಮೇಶನ್ಸ್, ಈ ರೀತಿಯ ಒಂದು ಇನ್ಫಾರ್ಮೇಶನ್ಸ್ ಟ್ರೈನಿಂಗ್ ಅಲ್ಲಿ ಕೊಡೋದ್ರಿಂದ ನಿಮ್ಗೆ ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದೀನಿ. ನೀವು ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಅದು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್, ಅದು ಸೆಕ್ಟರಿಯಲ್ ಏನಂತ ಒಂದು ರೊಟೇಷನ್ ನಮ್ಮ FII ಮತ್ತೆ DII ಮಾಡುವಂತ ಒಂದು ಸೀಕ್ರೆಟ್ ಅಲ್ಲಿ ನಿಮಗೂ ಸಹ ಹೆಲ್ಪ್ ಆಗ್ಲಿ ಅಂತ ಒಂದು
ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋ ರೆಕಾರ್ಡಿಂಗ್ ಆಗೋದು ಮತ್ತೆ ಒಂದು ಪಬ್ಲಿಷ್ ಆಗೋದು ಒಂದು ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ನಿಮ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ, ನೀವು ಕಲ್ತ್ರೆ ನನಗೆ ಖುಷಿ ಅಂತ ಹೇಳ್ತಾ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದನ್ನ ಪ್ರತಿ ವಿಡಿಯೋದಲ್ಲಿ ಹೇಳೋದೇನೆಂದ್ರೆ ನೀವು ಕಲೀರಿ ಮತ್ತೊಬ್ರಿಗೂ ಕಲಿಸಿ ಅನ್ನೋ ಒಂದು ಪರ್ಪಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.